ಆಗಿನ ಟೈಮ್ನಾಗ ಇವ್ರ ಅಪ್ಪರ ಆಯ್ತು ಎಲ್ಲಾರ ಆಯ್ತು ಇದು ಇದ್ದಿದ್ದು ಕರೆ ರೀ, ಸತ್ಯ ಇದು. ಅಂದ್ರೆ ಫಸ್ಟ್ ಇವ್ರು ಅಲ್ಲ, ಆ ಕಡೆ ಊರಿದ್ದಾಗ ಹೇಳ್ತಿದ್ರು ಕೆಲವೊಂದು ಜನ, ನಾವು ಅಲ್ಲಿ ಪಿತ್ರಾಜಿ ಕಾಲದಾಗಿಂದ ನೋಡೇವಿ, ಅದು ಸಿಕ್ಕೈತಿ ಇದು ಸಿಕ್ಕೈತಿ, ಇವ್ರ ಹೊಲ್ದಾಗ ಐತಿ ಒಂದೊಂದು ತಲೆ ಕಲ್ಲು ಹಾಕಿ ಟೆಸ್ಟಿಂಗ್ ಮಾಡ್ತೀವಿ ಅಂತಂದು ಗೋಲ್ಡ್ ಐತೆ ಇಲ್ಲಿ ಅನ್ನೋದು ಗೊತ್ತಾಯ್ತು ಸರ್ ಅವ್ರು ಕನ್ಫರ್ಮ್. ಕಣ್ಣರಿ ಇಲ್ಲಿ ಕೋಣಂ ತಲಿ ಲಕ್ಷ್ಮಿ ಐತಿ, ಅಲ್ಲಿ 7 ಕೊಪ್ಪರಿಗೆ ಗೋಲ್ಡ್ ಐತಿ. ಗುಡಿ ಮುಂದೆ ಜಮೀನ್ ಅದಾವಲ್ಲ ಸರ್, ಇಲ್ಲೇ ರಂಟಿ ಹೊಡಿತಿದ್ರೆ ಬಿಸೆಕಲ್ಲು, ಈಗ ನಾವು ಹಳೆ ಬಿಸೆಕಲ್ಲು ಅಂತ ಇಂಥ ಕಲ್ಲುಗಳು ಹೇಳ್ತೇವೆ. ಆ ಕಾಲದ ಹಿಂದಿನ ಕಾಲದ್ದು ಆ ವಸ್ತುಗಳು ಸಿಗ್ತಾವ ಸರ್, ತುಂಬಾ ಅದಾವ ಸರ್. ವೀಕ್ಷಕರೇ ನಮಸ್ಕಾರ, ರೆಡ್ ಬಟನ್ ಚಾನಲ್ಗೆ ಸ್ವಾಗತ. ನಾವಿವತ್ತು ಗಂಜೂರಾಗದವಿ. ಇಲ್ಲಿ ಚಿನ್ನದ ಬಗ್ಗೆ ಒಂದಿಷ್ಟು ಮಾತುಕತೆ ನಡೀತಾ ಇದೆ. ಈ ಚಿನ್ನ ಮತ್ತು ಈ ಊರಿಗಿರೋಂಥ ಒಂದು ಇತಿಹಾಸ ಏನಿದೆ ಅದ್ರ ಬಗ್ಗೆ ಇವತ್ತು ಇಲ್ಲಿಯ ಸ್ಥಳೀಯರಿಂದನೇ ಒಂದಿಷ್ಟು ಮಾಹಿತಿ ತಗೊಳ್ಳೋಣ. ಏನು ಹೇಳ್ತಾರೆ ಕೇಳೋಣ ಬನ್ನಿ. ನಮಸ್ಕಾರ. ನಿಮ್ಮ ಹೆಸರು? ಗುಡು ಸಾವು. ಇದು ಇಲ್ಲಿ ಚಿನ್ನ ಸಿಕ್ಕಿದೆ ಇದೆ ಅಂತ ಒಂದ್ ದಿನ ಈಗ ಒಂದ್ ಮಾತುಕತೆ ಆಗ್ತದೆ. ಇಲ್ಲ ಮಾತುಕತೆ ಅಲ್ರಿ ಇದು. ಇದು ಕಮ್ಮಿ ಇಲ್ಲ ಅಂದ್ರೂ ಒಂದು 18ರಿಂದ 20 ವರ್ಷ ಆಯ್ತು. ಇವ್ರೆಲ್ಲ ಇರೋ ಹುಡುಗರು ಸಣ್ಣರಿದ್ರು. ಆಗಿನ ಟೈಮ್ನಾಗ ಇವ್ರ ಅಪ್ಪರ ಆಯ್ತು ಎಲ್ಲಾರ ಆಯ್ತು ಇದು ಇದ್ದಿದ್ದು ಕರೆ ರೀ, ಸತ್ಯ ಇದು. ಅಂದ್ರೆ ಈ ಘೋಷಣೆ ಮಾಡ್ಯಾರ್ರಿ ಇವರು. ಕೆಲವೊಂದ್ ಜನಕ್ಕೆ ಲೌಣಿನೂ ಕೊಟ್ಟಾರ, ನಮ್ಗೆ ಡ್ರಿಲ್ ಮಾಡೋ ಸಲುವಾಗಿ ಅದು ಅಮೌಂಟು ಕೊಟ್ಟಾರ. ನಮ್ಮ ಹೊಲ್ದಾಗ 10,000 ರೂಪಾಯಿ ಒಂದು ಡ್ರಿಲ್ಲು ಕೊಟ್ಟಾರ. ಸಕ್ಸಸ್ ಆಗಿದೆ ಅಂತೇಳಿ ಕೆಲವೊಂದ್ಸಲ ಬಿಟ್ಟು ಹೋದ್ರು. ಈ ಸಲ ಈ ಅಭಿವೃದ್ಧಿ ಮಾಡಾಕ ಊರು ಸ್ವಚ್ಛತೆನೂ ಮಾಡಿದ್ರು. ಊರನ್ ಜನ ಸ್ವಲ್ಪ ಏನೋ ರಿಕ್ಸ್ ಆದ್ಮೇಲೆ ಬಿಟ್ಟು ಹೋದ್ರು ಅವರು. ಅದ್ರ ಬಗ್ಗೆ ಐತೆಲ್ಲ ಸಾಕಷ್ಟು. ಇದು ಕಮ್ಮಿ ಇಲ್ಲ ಅಂದ್ರು ಅದ್ರ ಮಾಡೋ ಟೈಮ್ನಾಗ ಒಂದು 20ರಿಂದ 10 ವರ್ಷದಿಂದ ಮೇಲ್ಪಟ್ಟು ಜಾಸ್ತಿನೂ ಐತಲ್ಲ ಉಣಿ ಕೊಟ್ರ. ಇಲ್ಲ ಸರ್, ಒಂದ್ ಕೆಲಸ ಮಾಡ್ರಿ, ಕಮ್ಮಿ ಇಲ್ಲ ಅಂದ್ರು ನಾವು ಕಮ್ಮಿ ನೋಡಾಕತ್ತಂದ್ರ ಒಂದು 18ರಿಂದ 20 ವರ್ಷ ಆಯ್ತು. ಕಡೆಗುಡ್ಡ ಬಂತು, ಬಂದೇಗುಡ್ಡ ಬಂತು, ಹನುಮಂತರ ಗುಡಿ ಬಂತು. ಆ ಬಳಿಗೆ ಎಲ್ಲಾ ಕಡೆ ಸರ್ಚು, ನಮ್ಮ ಸರ್ವೆ ನಂಬರ್ 33 ಸರ್ವೆ ನಂಬರು ಇವೆಲ್ಲಾರ್ದೈತಲ್ಲ, ಇವದೊಂದು ಮಾಡ್ಕೊಂಡ್ ಇದು ಮಾಡ್ಕೊಂಡಾರ. ಅದಕ್ಕೇನಿಲ್ರಿ, ಇದಕ್ಕೆ ಐತೆಲ್ಲ ಆಗದ್ ಪಕ್ಕ ಆಗಿದೆ ಅಂತೇಳಿ ಫಸ್ಟ್ ಪೌಡರ್ ತೆಗೆದ್ರು. ಆ ಬಳಕ ಒಂದು ರೂಲರ್ ಅಂತ ಕಲ್ ತೆಗೆದ್ರು. ಪಕ್ಕ ಆದ್ಮೇಲೆ ಐತೆಲ್ಲ ಮತ್ತೆ ಸ್ಟಾಪ್ ಆಯ್ತು. ಸಕ್ಸಸ್ ಆಗಿದ್ಮೇಲೆ ಐತೆಲ್ಲ ಆಯ್ತು. ಮತ್ತೆ ಇವರು ಬಂತು, ಇವರು ನಮ್ಮ ಎಲ್ಲಾರು ಪರಿಚಯದವರು. ಅಂದ್ರೆ ಇವ್ರು ಮಲದ ಪಕ್ಕಕ್ಕೆ ಇರು. ಯಾಕೇಳ್ರಿ, ಇವರು ಜಾಸ್ತಿ ಹೊಲ ಅದಾವು, ನಮ್ಮೂ ಅದಾವು ಹೊಲ. ನಿಮ್ದು ಎಷ್ಟು ಎಕರೆ? ನಂದು 3 ಎಕರೆ 11 ಗುಂಟೆ ಐತಿ. ನಮಗೂ ಕೊಟ್ಟಾರ ಲವಣಿ, ಇಲ್ಲ ಅನ್ನಂಗಲ್ಲ. ಒಂದು ಡ್ರಿಲ್ಗೆ 10,000 ಕೊಟ್ಟಾರ, ಲವಣಿ ಕೊಟ್ಟಾರ. ಆ ಬಳಿಕ ಗಾಡಿ ಹೋಗೋ ಟೈಮ್ನ್ಯಾಗ ಪೀಕಿನ ಸಲುವಾಗಿ ಅದನ್ನು ಕೊಟ್ಟಾರ, ಲಾಸ್ ಆಗಿದ್ದು ಕೊಟ್ಟಾರ. ಒಟ್ಟು ಅವ್ರು ಬಂದು ಇಲ್ಲೆಲ್ಲ ನೋಡ್ಕೊಂಡು ಇಲ್ಲಿ ಏನು ಒಂದು ಏನು ಸಿಕ್ತೈತಿ ಅಂತ ತಗೊಂಡು ಚೆಕ್ ಮಾಡಕ್ಕೆ ಒಂದಿಷ್ಟು ಚೆಕ್ ಮಾಡ್ಯಾರಿ. ಫಸ್ಟ್ ಪೌಡ್ರ್ ಮಾಡಿದ್ರು. ಪೌಡ್ರ್ ತಗೊಂಡೋಗಿ ಚೆಕ್ ಮಾಡಿ ಕೆಲವೊಂದ್ ಜನ ಎಲ್ಲ ಇದು ಮಾಡ್ಕೊಂಡ್ರು. ಆ ಒಳಗೈತೆಲ್ಲ ಕಲ್ ತೆಗೆದ್ರು. ಎಷ್ಟೋ ಜನ ನೀರಿನ ಸಲುವಾಗಿ ಎಷ್ಟೋ ಜನಕ್ಕೂ ಸಾಕಷ್ಟು ಜನಕ್ಕೂ ಒಂದು ಒಳ್ಳೆತನ ಮಾಡ್ಯಾರ, ಇಲ್ಲ ಅನ್ನಂಗಲ್ಲ, ಒಳ್ಳೆತನ ಮಾಡ್ಯಾರ. ಆ ಒಳಗೆ ಊರ ಅಭಿವೃದ್ಧಿನೂ ಮಾಡ್ಯಾರ ಅವರು. ಈಗ ಚಿನ್ನದ ಗಣಿಗೆ ಸಂಬಂಧಪಟ್ಟಂಗೆ ಒಂದು ಸುಪ್ರೀಂ ಕೋರ್ಟ್ ಅನುಮತಿ ಸಿಕ್ಕಿದೆ. ನಿಮ್ಮ ಊರವ್ರ ಅಭಿಪ್ರಾಯ ಹೇಗಿದೆ? ಅವ್ರಿಗೆ ನೀವು ಜಮೀನ್ ಕೊಡ್ತೀರಾ ಕೊಡಲ್ವಾ? ಇಲ್ಲ ಅಂದ್ರೆ ಆಲ್ರೆಡಿ ಕಬ್ಜಾ ಕೊಟ್ಬಿಟ್ಟಾರ, ನಾವು ಕೊಟ್ಬಿಟ್ಟವಿ. ಇದು ಸುಳ್ಳಲ್ಲ, ಕಬ್ಜಾ ಕೊಟ್ಬಿಟ್ಟ, ನಾವು ಆಲ್ರೆಡಿ ಕಬ್ಜಾ ಕೊಟ್ಟವಿ. ಕಬ್ಜಾ ಕೈತಲ್ಲ. ಈಗ ಫಸ್ಟ್ ಈಗ ದುಡ್ಡು ತಗೊಂಡು ತಿಂದ ಮೇಲೆ ಅದು ಹೊಳ್ಳಿ ಬೀಳೋದ ಮಾನವೀಯತೆ ಅಲ್ಲ. ಅಂದ್ರೆ ಅವಾಗ್ಲೇ ಕೊಟ್ಬಿಟ್ರಿ ನೀವು 20 ವರ್ಷ ಕೊಟ್ಟು ಅಲ್ಲಿ ಆಲ್ರೆಡಿ ಐತಲ್ಲ. ಈಗ ತಹಶೀಲ್ದಾರ್ ಆಫೀಸ್ ಆತು, DC ಆಫೀಸ್ನಾಗ ಬಂತು. ಎಲ್ಲಾರು ಮೈಸೂರು ಪಾಕ್ ತಿಂದು, ಖಾರ ತಿಂದು, ಎಲ್ಲಾ ತಿಂದು ಊರು ಅಭಿವೃದ್ಧಿ ಮಾಡಕ್ ಒಬ್ಬರು ಸುಲಭವಾಗಿ ಯಾರು ಬರಲ್ಲ.
ಇದೇನಿದೆ ಇದೇನು ಆಫೀಸ್ ಇದೆಯಲ್ಲ ಇದೇನು ಇದು ಆಫೀಸ್ ಇತ್ತು, ಇದಕ್ಕೆ ಕಮ್ಮಿ ಇಲ್ಲಪ್ಪ ಅಂದ್ರೆ ಒಂದು 60,000 ರಿಂದ 70,000 ರೂಪಾಯಿ ಬಾಡಿ ಕೊಟ್ರೆ ಆಫೀಸ್ ಇದು ಅವ್ರದ ಆಫೀಸ್, ನಮ್ ದೋಸ್ತಂದ ಇದು ಬಾಡಿ ಕೊಟ್ಟಾರ ಅವ್ರು. ಅದು ಸುಳ್ಳು ಯಾಕೆ ಹೇಳ್ಬೇಕು, ಅದು ಇದ್ದಂಗೆ ಹೇಳ್ಬೇಕು. ಅಂದ್ರೆ ಅವ್ರು ಆಫೀಸ್ ಮಾಡ್ಕೊಂಡು ಇಲ್ಲೇ ಇದ್ದು ಇದ್ದು ಐತಲ್ಲ, ಕೆಲವೊಂದ್ ಜನಕ್ಕೆ ಅಲ್ರಿ 3-4 ಜನಕ್ಕೆ ಬಾಡಿ ಇದು ಕೊಟ್ಟಾರ, ತಿಂಗಳ ಪೇಮೆಂಟ್ ಕೊಟ್ಟಾರ. ಅವ್ರು ಪರ್ಮನೆಂಟ್ ಆಗ್ತಿತ್ತು ಪಾಪ ದೇವ್ರ ಧೈರ್ಯದಿಂದ. ಅವ್ರಿಗೂ ಒಂದು ತಪ್ಪಸಿದ್ರ ಅದನ್ನ. ಓಕೆ, ಈಗ ಆಗೋಂತ ಒಂದು ಚಾನ್ಸ್ ಐತಿ. ಆಗ ಚಾನ್ಸ್ ಐತಿ, ಇಲ್ಲ ಅಲ್ರಿ ಕೋಟಿ ಗಂಟ್ಲೆ ದುಡ್ಡು ಹಾಕ್ಯಾರ ಪಾಪ ಅವರು. ಯಾಕೆ ಹೇಳ್ರಿ, ಕೋಟಿ ಗಂಟ್ಲೆ ದುಡ್ಡು ಹಾಕಿ ಕಮ್ಮಿ ಇಲ್ಲಪ್ಪ ಅಂದ್ರು ಒಂದು 70 ರಿಂದ 80 ಕೋಟಿ ರೂಪಾಯಿ ದುಡ್ಡು ಹಾಕ್ಯಾರ ಅವರು. ಸುಲಭ ಅಲ್ಲ. ಕೆಲವೊಂದ್ ಜನ ಒಂದ್ ಟ್ಯಾಂಕರ್ ನೀರಿಗೆ ಐತಲ್ಲ 4-5 ಸಾವಿರ ರೂಪಾಯಿ ತಗೊಂಡಾರ ಅವ್ರ ಕಡೆಯಿಂದ. ಒಂದು ಡ್ರಿಲ್ಗೆ ಐತಲ್ಲ, ನಾನೇ ಹೇಳ್ತೇನೆ, ನಾನು ಇಟ್ಕೊಂತ ಹೇಳಲ್ಲ, ನಂದ ಐತಲ್ಲ ಒಂದ್ ಡ್ರಿಲ್ ಹೊಡೆದ್ರ ಪಾಪ ಅಂದ್ರು ಐತಲ್ಲ 10,000 ರೂಪಾಯಿ ಕೊಟ್ಟಾರ 3 ತಾಸಿಗೆ. ಅವಾಗ ನಮ್ ಲವಣಿ ಕೊಟ್ಟಾರ. ಇವ್ರಿಗೆಲ್ಲರ ಸಮಯ ಹನುಮಂತರ ಗುಡಿ ಆಯ್ತು, ಎಲ್ಲಾದು ಬಂತು, ಒಂದ್ ಸಭಾಗ ಆಗೈತಲ್ಲ, ಒಂದ್ ಆಗೈತಿ, ಒಳ್ಳೆ ಮಾಡ್ಯಾರ ಪಾಪ. ಈಗ ಬಂಗಾರ ಓಕೆ, ಬಂಗಾರ ಗಣಿ ನಿಕ್ಷೇಪ ಅದು ಓಕೆ. ಇಲ್ಲಿ ಬಂಗಾರದ ಬಗ್ಗೆ ಹಿಂದೆ ನೀವು ಸಣ್ಣರಿದ್ದಾಗ ಚಿಕ್ಕವರಿದ್ದಾಗ ನಿಮ್ಮ ಪೂರ್ವಜರು ಏನಾರು ಹೇಳ್ತಿದ್ರ ಇಲ್ಲಿ ಬಂಗಾರ ಐತಿ, ಹನುಮಂತರ ಗುಡಿ ಕಡೆ ಐತಿ ಅಂತ ಹೇಳ್ತಿದ್ರು. ಹೊಲ ಇರಂತ ಅಂದ್ರ ಫಸ್ಟ್ ಇವ್ರು ಅಲ್ಲ, ಆ ಕಡೆ ಊರಿದ್ದಾಗ ಹೇಳ್ತಿದ್ರು ಕೆಲವೊಂದ್ ಜನ, ಇವ್ ಗಣಜೂರು ಅಲ್ಲ, ಹನುಮಂತರ ಗಡಿ ಕಡೆ ಹಳೆ ಮೂರ್ತಿ ಸಿಗ್ತಾವ, ಅಲ್ಲೇ ಇಂತ ಗಲ್ಲು ಸಿಗ್ತಾವ, ಲಕ್ಷ್ಮಿ ಕಲ್ಲು, ಕೆಲವೊಂದ್ ಕಡೆ ಶಿವನ ಮೂರ್ತಿ ಸಿಕ್ಕಾವು. ಇಲ್ಲಿ ಈಗ ಲಕ್ಷ್ಮಿ ಕಲ್ಲು ಅದಾವ, ಇಲ್ಲಿ ಐತಿಗೆ ಅದ ಲಕ್ಷ್ಮಿ ಕಲ್ಲು ಕೆಲವೊಂದ್ ಕಡೆ ಅಲ್ಲಿ ಅದಾವು. ಅಂದ್ರೆ ಇನ್ನೊಂದು ಅಲ್ಲಿ ಒಂದು ಚೌಡಮ್ ದೇವಸ್ಥಾನ ಅಂತ ಹೇಳೈತಿ, ಅಲ್ಲಿ ಕಲ್ಲು ಅದಾವು. ಹಳೆ ಊರು ಕೆಲವೊಂದ್ ಕಡೆ ಅಲ್ಲಿ ಬಾಂಡೆ ಸಾಮಾನು ಸಿಕ್ಕಿದ್ದು ಹಿಸ್ಟ್ರಿ ಐತಿ. ಇವ್ರಪ್ಪರ್ ಹೇಳೋರು ನಮ್ಗ, ನಾವು ಮುಸ್ಲಿಮ್ಸ್ ಇವ್ರು ಹಿಂದೂ, ಇವ್ರಪ್ಪರ್ ಇಲ್ಲ ಗುಡು ಸಾಬ ನಾವು ಅಲ್ಲಿ ಪಿತ್ರಾಜಿ ಕಾಲದಾಗಿಂದ ನೋಡೇವಿ, ಆದ್ ಸಿಕ್ಕೈತಿ ಈ ಸಿಕ್ಕೈತಿ ಅನ್ನೋದು ಯಾವ್ದೋ ಒಂದು ಹಿಸ್ಟ್ರಿ, ಒಂದು ಹಳೆ ಕಲ್ಲು ಐತಿ ಅಲ್ಲಿ ಇವ್ರ ಹೊಲ್ದಾಗ ಐತಿ. ಒಣಂತಿಲಿ ಕಲ್ಲು ಆಗಿನ ಟೈಮ್ನಾಗ ಎಷ್ಟೋ ಜನ ನಿಧಿ ತೆಗಿಯಾಕ ಬರೋರು ಅಂತ ಹೇಳೋರು. ಹಂಗ ಸುಮ್ಕ ಅಂದ್ರೆ ಇವ್ರ ಜೊತೆಗೆ ನಾ ಗಾಡಿ ಹೊಡ್ಯಾವ, ಇವ್ರಪ್ಪರ್ ಹೇಳ್ಕೊಂತ ಅಡ್ಡಾಡ್ತಿದ್ರು. ಅದು ಹಿಸ್ಟ್ರಿ ಇದ್ದಿರಬಹುದು ಅನಿಸ್ತೈತಿ. ಅಣ್ಣ ನಮಸ್ಕಾರ. ನಮಸ್ಕಾರ. ಹೆಸರು ಜಗದೀಶ್ ಇರೋಜಿ ಅಂತ. ಇದು ನಿಮ್ದು ಅದು ಹೊಲ ಸಂಬಂಧ, ಅದಕ್ಕೆ ನಿಮ್ದು ಹೊಲ ಸೇರಿತ್ತ? ಹೌದು ಸರ್, ಹೋಗುತ್ತೆ ಸರ್, ನಮ್ದು ಐತಿ ಸರ್. ಎಷ್ಟು ಎಕರೆ? 6 ಎಕರೆ ಐತಿ ಸರ್. 6 ಎಕರೆ ಐತಿ. ಈಗ ಇವ್ರು ಮಾತಾಡ್ಸ್ದಾಗ ಗುಡು ಸಾಬ್ರು ಮಾತಾಡ್ಸ್ದಾಗ ಹೇಳಿದ್ರು ನಿಮ್ ಹೊಲದಾಗ ಅಲ್ಲಿ ಒಂದಿಷ್ಟು ವಸ್ತುಗಳು ಸಿಕ್ಕಿದ್ದು ಏನು ಅಂತಂದೆಲ್ಲ ಹೇಳಿದ್ರು. ಏನೇನ್ ಸಿಕ್ಕಿದ್ದು ನಿಮ್ಗೆ? ಏನಿಲ್ಲ ಸರ್, ಅಲ್ಲಿ ಕೊಂಡೊಂದ್ ತಲೆ ಐತಿ, ಲಕ್ಷ್ಮೀ ದೇವಿ ಐತ್ರಿ, ಇನ್ನೊಂದು ಚೌಡಮ್ಮ ದೇವ್ರ ಐತಿ. ಇಲ್ಲಿ ಊರಾಗ ಏನೇನು ಐತಿ ಸಂಬಂಧಪಟ್ಟಿದ್ದು? ಇಲ್ಲೇ ಲಕ್ಷ್ಮಿ ಇಲ್ಲಿ ಲಕ್ಷ್ಮೀ ಕಲ್ಲು ಐತಿ ಸರ್, ಊರಲ್ಲಿ ಐತಿ ಸರ್. ಇವು ಅಲ್ಲಿ ಊರಾಗ ಏನು ಅಲ್ಲಿ ಅಕ್ಕಲಿಗೆ ಸಂಬಂಧ ಬಂಗಾರದ ಸಂಬಂಧಪಟ್ಟಿದ ಕಲ್ಲುಗಳು ಅಥವಾ ಯಾವ್ದು ಇಲ್ಲ ಸರ್, ಇಲ್ಲಿ ಊರಲ್ಲಿ ಗುಡ್ಡದಾಗ ಸರ್, ಒಂದು ಅರ್ಧ ಕಿಲೋಮೀಟರ್ ಆಗುತ್ತೆ ಸರ್. ಇಲ್ಲಿಂದ ಅರ್ಧ ಕಿಲೋಮೀಟರ್ ತೋರಿಸ್ತೇನೆ ಬನ್ನಿ ಸರ್, ಅಲ್ಲಿ ಹೋಗೋಣ ಬನ್ನಿ ಸರ್. ಇದು ಗಂಜೂರ್ದು ಚಿನ್ನದ ಬಗ್ಗೆ ಏನ್ ಸುದ್ದಿ, ಏನ್ ನಡೀತದೆ? ಹೌದು ಸರ್, ಅವರು ಸುಮಾರು ಒಂದು 20 ವರ್ಷ ಆಯ್ತು ಸರ್. ಅವರು ಇಲ್ಲಿ ಬಂದು ಟೆಸ್ಟಿಂಗ್ ಮಾಡ್ಕೊಂಡು, ಅಂದ್ರೆ ಲವಣಿ ಕೊಡ್ತಿದ್ರು ಸರ್. ಅದು ಎಕರೆಕ 10,000 12,000ದಿಂದ ಹಿಂಗೆ ಲವಣಿ ಕೊಟ್ಕೊಂತ ಹೋಗ್ತಿದ್ರು ಸರ್. ಅವಾಗ ಯಾವಾಗ ಬಂದಿದ್ರು ಸರ್? ಈಗ ಸುಮಾರು ಅವರು ನಮಗೆ ತಿಳಿದಂಗೆ ಒಂದು 20 ವರ್ಷ ಆಯ್ತು ಸರ್ ಇಲ್ಲಿ ಬಂದು, ಗಂಜೂರಿಗೆ ಬಂದು ಕಂಟಿನ್ಯೂ ವರ್ಷ ಲವಣಿ ಕೊಟ್ಟರು ಸರ್. ಡ್ರಿಲ್ಲಿಂಗ್ ಮಿಷನ್ ತಂದು ಡ್ರಿಲ್ಲಿಂಗ್ ಹೊಡ್ಕೊಂಡು ಅದು ಕಲ್ಲು ತಕೊಂಡು ಹೋಗ್ತಿದ್ರು. ಟೆಸ್ಟಿಂಗ್ ಪೂರ್ತಿ ಕಂಪ್ನಿ ಸಮೇತ ಬಂದಿದ್ರು? ಹಾ ಸರ್, ಕಂಪ್ನಿ ಸಮೇತನ ಮಿಷನ್ ಇತ್ತು ಸರ್. ಅದು ಡ್ರಿಲ್ಲಿಂಗ್ ಮಿಷನ್ ಇತ್ತು ಸರ್. ಬೋರಿಂಗ್ ಗಾಡಿ ಇರುತ್ತಲ್ಲ ಸರ್, ಆ ಟೈಪ್ ಡ್ರಿಲ್ಲಿಂಗ್ ಮಿಷನ್ ಇತ್ತು ಸರ್. ಇಲ್ಲೇ ಡ್ರಿಲ್ ಹೊಡೆದು ತಿಂಗಳ ಗಂಟ್ಲಿನೂ ಡ್ರಿಲ್ಲಿಂಗ್ ಹೊಡ್ಯಾರ ಸರ್. ಬ್ಯಾಸಿಗೆ ಜನವರಿಗೆ ಬಂದ್ರು ಸರ್, 4 ರಿಂದ 5 ತಿಂಗಳ ಟೆಸ್ಟಿಂಗ್ ಮಾಡ್ಯಾರ ಸರ್. ಮಾಡಿ ಎಲ್ಲ ಸ್ಟಾಕ್ ಮಾಡ್ಕೊಂಡು ಕಲ್ಲು ಪಾರ್ಸಲ್ ಕಳ್ಸೋರು. ಆಮೇಲೆ ಇದು ಟೆಸ್ಟಿಂಗ್ ಮಾಡ್ತೀವಿ ಅಂತಂದು ಗೋಲ್ಡ್ ಐತೆ ಇಲ್ಲಿ ಅನ್ನೋದು ಗೊತ್ತಾಯ್ತು ಸರ್. ಅವ್ರು ಕನ್ಫರ್ಮ್ ಕಂಟಿನ್ಯೂ ಒಂದು 10 ರಿಂದ 15 ವರ್ಷ ಮಾಡಿದ್ರು ಸರ್. ಏನೋ ಅದು ಕೋರ್ಟಲ್ಲಿ ಏನೋ ಕೇಸ್ ಆಗಿದೆ ಅಂತಂದು ಕೇಳ್ಪಟ್ವಿ. ಅವಾಗಿಂದ ಒಂದು 2-3 ವರ್ಷದಿಂದ ಅವರು ಸುದ್ದಿ ಇದ್ದಿದ್ದಿಲ್ಲ. ಮತ್ತೀಗೇನೋ ಹೈಕೋರ್ಟ್ ಅನುಮತಿ ಕೊಟ್ಟದ್ದು, ಸುಪ್ರೀಂ ಕೋರ್ಟ್ ಅನುಮತಿ ಕೊಟ್ಟಿದೆ ಅಂತ್ರಿ. ಅದಕ್ಕೆ ಈಗ ಅದು ಗದ್ದಲ ಇದ್ದೈತೆ ಸರ್.
ಹೆಂಗಿತ್ತು ಅವಾಗ ಅವ್ರು ಬಂದಾಗ ಯಾವ ತರ ನಿಮ್ಗೆ ಇದಿತ್ತು? ಅವ್ರು ಬಂದಿದ್ದು ಜಮೀನ್ ಹೋಗ್ತೈತೆ ಅಂತ ಭಯ ಇತ್ತ ಅಥವಾ ಏನೊಂದು ಹೆಮ್ಮೆ ವಿಚಾರ ಇತ್ತು ಅವ್ರು ಬಂದು ನೋಡುವಾಗ? ಸರ್ ಅವರು ಟೆಸ್ಟಿಂಗ್ ಮಾಡ್ತೇವೆ ಅಂತಿದ್ರಲ್ಲ ಸರ್, ಹ್ಮ್. ಟೆಸ್ಟಿಂಗ್ ಮಾಡ್ಕೊಂತಾರ ಹೋಗ್ತಾರ ಬಿಡ್ರಿ ಅಂತಂದು ನಮ್ಗೆ ಅಷ್ಟು ಇದಿರ್ಲಿಲ್ಲ. ಹ್ಮ್. ಅದು ಬರ್ಬರ್ತಾ ರಿಸಲ್ಟ್ ಜಾಸ್ತಿ ಆಕಂತ ಬಂತ್ ಸರ್ ಅವ್ರಿಗೆ. ಹ್ಮ್. ಕಂಟಿನ್ಯೂ ಅವರು ಟೆಸ್ಟಿಂಗ್ ಮಾಡ್ಕೊಂತ 7-8 ವರ್ಷ ಇಲ್ಲೇ ಟೆಸ್ಟಿಂಗ್ ಮಾಡ್ಕೊಂಡು ಕಲ್ಲೆಲ್ಲ ಒಯ್ಯಾಕುಂತ್ರಿ ಸರ್. ಹ್ಮ್. ಇಲ್ಲಿ ಕಲ್ಲು ಭೂಮಿ ಒಳಗೆ ಕಲ್ಲು ತಗೊಂಡು ಹ್ಮ್. ಹೊಂಟ್ರಿ ಸರ್. ಇಲ್ಲಿ ನಮ್ ಕಡೆ ಕೆಲ್ಸಕ್ಕೆ ಹೋಗರ್ ಸರ್ ಕೆಲವು ಜನ. ಹ್ಮ್. ಈ ಗೋಲ್ಡ್ ಐತಿ ಅದ್ರಲ್ಲಿ ಅಂದ್ರೆ ಮಿಂಚತೈತಂತ್ರಿ ಮಿಂಚದ? ಗೋಲ್ಡ್ ಇತ್ತು ಅಂತಂದು ಹೇಳಿದ್ರು ಸರ್. ಹ್ಮ್. ಹಿಂಗಾಗಿ ಅವ್ರು ಏನ್ರ ತಕರಾರು ಮಾಡಿದ್ರೆ ಲವಣಿ ಕೊಟ್ರು ಸರ್. ಹ್ಮ್. 10-15 ಸಾವಿರ ರೂಪಾಯಿ ಲವಣಿ ಕೊಟ್ರು ಸರ್ ಹ್ಮ್. ಎಕರೆಕ್ಕೆ. ಅಂದ್ರೆ ಎಲ್ಲ ರೈತರಿಗೆ ಎಷ್ಟು ಎಕರೆ ತಗೊಂಡಿದ್ರು ಅವರು? ಸರ್ ಇಲ್ಲಿ 72 ಎಕರೆ ಸರ್. ಟೋಟಲ್ 72 ಎಕರೆ. 72 ನಿಮ್ದು ಎಷ್ಟು ಎಕರೆ ಅದರಲ್ಲಿ? ಸರ್ ನಮ್ದು ಟೋಟಲ್ ಇಲ್ಲಿ 6 ಎಕರೆ ಐತಿ ಸರ್. ಹ್ಮ್. ಅದು 2 ಎಕರೆದ್ದು ಲವಣಿ ಕೊಟ್ರು ಸರ್. ಲವಣಿ? ಈ ದೇವಸ್ಥಾನ ಹಿಂದ್ಗಡಿಂದ ಇಲ್ಲಿ ಹಿಂಗೆ. ಓಕೆ. ಹ್ಮ್. ಅಂದ್ರೆ ಈ ದೇವಸ್ಥಾನದ ಸರೌಂಡಿಗೆ ಎಲ್ಲ ಇರೋದ ಈಗ ನಿಕ್ಷೇಪ? ಹೌದು ಸರ್, ಈಗ ನಾವು ನಿಂತಿರೋ ಜಾಗ ಸೇರ್ಕೊಂಡು ಹಾ ಸರ್, ಎಲ್ಲ ಸರೌಂಡಿಂಗ್ ದೇವಸ್ಥಾನ ಸರೌಂಡಿಂಗ್ ಈಗ? ಹೌದು ಸರ್. ಅವ್ರು ಏನೀಗ ತಗೊಂಡಿದ್ದು acquire ಮಾಡ್ಕೊಂಡಿದ್ದು? ಹೌದ್ರಿ. ಈ ದೇವಸ್ಥಾನದಿಂದ ಹಿಂಗ ಏಕ್ರಿ ಸರ್, ಹಳ್ಳ ಬರುತ್ತೆ ಸರ್ ಅಲ್ಲಿ, ಹ್ಮ್. ರೈಲ್ವೆ ಹಳ್ಳಿ, ಹ್ಮ್. ಅಲ್ಲಿ ಮಠ ಐತಿ ಸರ್ ಅದು. ಓಕೆ ಓಕೆ. ಈಗ ನಿಮ್ ಫಸ್ಟಿಗೆ ನಿಮ್ದು ಹಿಂದ ಅಜ್ಜರ್ ಕಾಲದಾಗ ಏನಾರ ಹೇಳ್ತಿದ್ರ ನಿಮ್ ಕಡೆ ಹಿಂಗ ಬಂಗಾರ ನಮ್ ಊರಾಗ ಐತಿ ಹೇಳಾರ್ ಸರ್, ಸಿಕ್ತಿತ್ತು ಹೇಳ್ತಿದ್ರ? ಹೇಳ್ತಿದ್ರು ಸರ್. ನೀವು ಸಣ್ಣರದಾಗ? ಹೇಳ್ತಿದ್ರಿ. ನಮ್ಮ ಅಜ್ಜವ್ರು ಅವಾಗ ಹೇಳ್ತಿದ್ರು ಸರ್, ಇದು ನಮ್ದೇವಲ್ಲ ಸರ್, ಹ್ಮ್. ಹನುಮಂತಿಯವ್ರ ಗುಡಿ ಹೊಲ ಅಂತೇವ್ ಸರ್ ಇದಕ್ಕೆ. ಹ್ಮ್. ಅವಾಗ ಅನ್ನರಿ ಇಲ್ಲಿ ಕೋಣಂ ತಲಿ ಲಕ್ಷ್ಮಿ ಐತಿ, ಎಲ್ಲಿ ಅಲ್ಲಿ ತೋರ್ಸ್ಬಿಡಿ? 7 ಕೊಪ್ಪರಿಗೆ ಗೋಲ್ಡ್ ಐತಿ, ಹ್ಮ್. ಅದು ಲಾರಿ ಗಂಟ್ಲಿ ಏರಿದ್ರು ಸವಿಯಲ್ಲ ಅಷ್ಟೈತಿ ಅಂತಂದಿಂದ ಇತಿಹಾಸ ಹ್ಮ್. ಹಿರಿಯರು ಹೇಳ್ತಿದ್ರು. ಲಾರಿ ಗಂಟ್ಲಿ ಲಾರಿ ಚಿನ್ನ ಗಂಟ್ಲಿ ಐತಿ ಅಂತ? ಐತಿ ಅಂತ ಹ್ಮ್. ಹಿರಿಯರು ಹೇಳ್ತಿದ್ರು. ಇವ್ರು ಬರ್ಕಿಂತ ಮುಂಚೆನೂ ನಮಗೆ ಗೊತ್ತು ಇಲ್ಲಿ ಗೋಲ್ಡ್ ಐತಿ ಅಂತ ಸರ್. ಇಲ್ಲಿ ಒಂದ್ರಿ, ಹ್ಮ್. ಇಲ್ಲಿ ಐತಿ ಸರ್ ಅದು. ಹ್ಮ್. ಇದಾದ ಮೇಲೆ ಅಲ್ಲಿ ಚೋಡಮ್ಮ ಅಂತ ಐತ್ರಿ, ಹ್ಮ್. ಅಲ್ಲಿನೂ ಐತಿ ಅಂತ ಸರ್. ಓ, ಇದು ಈಗ ಇದು? ಹಾ ಸರ್, ಇದ ಸರ್ ಕೋಣಕಲ್ ಸರ, ಇದು ಲಕ್ಷ್ಮಿ. ಹ್ಮ್. ಇಲ್ಲಿದ ಹೇಳ್ಯಾರ ಸರ್ ಅವಾಗ ಇತಿಹಾಸ. ಏನಿದು ಇದ್ರ ಇತಿಹಾಸ ಏನು ಅಂದ್ರೆ ಸರ, ಹ್ಮ್. ಇದು ಏನೋ ಅದು ಚೋಡಮ್ಮನ ಈ ಕಳ್ರು ಬಂದು ಚೋಡಮ್ಗೆ ಏನೋ ಪ್ರೆಗ್ನೆಂಟ್ ಇದ್ರಂತ್ರಿ. ಹ್ಮ್. ಚೋಡಮ್ಮ ದೇವಿ ಹ್ಮ್. ಇದ್ದಾಗ ಏನೋ ಚೆಂಡ್ ಆಡ್ಸಕ್ ಬಂದಾಗ ಕೋಣ ಬಂದು ಗುದ್ದಾಕ್ ಬಂದಾಗ ಹ್ಮ್. ಚೆಂಡ್ ಆಡ್ಸಿದ್ರಂತ ಸರ್. ಹ್ಮ್. ಆ ಚೆಂಡ್ ಇಲ್ಲಿ ಬಿದ್ದೈತ್ರಿ ಸರ್. ಇನ್ನೊಂದು ದೇಹ ಯಾವ್ದವ್ರು ಅಂದ್ರ ಸರ್, ಅದು ಅಷ್ಟು ಮಾಹಿತಿ ಇಲ್ಲ, ನೆನಪರೈತಿ. ಹ್ಮ್. ಬಿದ್ದಿತ್ತಂತ ಸರ್, ಅದ ಇತಿಹಾಸ ಸರ್. ಇಲ್ಲಿ ಹ್ಮ್. ಚೋಡಮ್ನ ಅಲ್ಲಿ ಅಡ್ಡ ಮಕ್ಕಂಡೈತಿ ಸರ್. ಅಡ್ಡ ಮಕ್ಕಳ? ಅಂದ್ರೆ ಅಜ್ಜರ್ ಕತಿ ಹೇಳುವಾಗ ಹೇಳ್ತಿದ್ರು ಹೇಳ್ತಿದ್ರು sir, ಇದ್ರ ಬಗ್ಗೆ ಹೇಳ್ತಿದ್ರು. ಕೊಪ್ಪರಿಗೆ ಚಿನ್ನ ಐತಿ ಐತಿ ಸರ್. ಕತಿ ಹೇಳ್ತಿದ್ರು ನಿಮ್ ಅಜ್ಜಾರ? ಹೌದು ಸರ್. ನೀವ್ ಸಣ್ಣರದಾಗ? ಹ್ಮ್. ಅಂದ್ರೆ ನೀವ್ ಒಂಥರ ಚಿನ್ನದ ಕತಿ ಕೇಳ್ಕೊಂಡ ಬಂದಂಗ ಹೌದು ಸಣ್ಣರದಾಗಿಂದ. ಸರ್. ಈಗ ನಿಜ ಆಗತೈತಿ ಅದು? ಹ್ಞೂ ಸರ್, ಈಗ ನಿಜ ಆಗಾಕುಂತೈತಿ ಸರ್. ಹ್ಮ್. ಅದ ಭಯನ ಆಗಾಕುಂತೈತ್ರಿ. ಯಾಕೆ ಭಯ? ಅಂದ್ರೆ ಇಲ್ಲಿ ಭೂಮಿ ಈಗ ಸರ್ ಕೋಟಿ ಕೊಟ್ಟರು 1 ಎಕರೆ ಸಿಕ್ತಿಲ್ಲ ಸರ್ ಹೌದು. ಈ ಏರಿಯಾದಲ್ಲಿ ಸರ್. ಹ್ಮ್. ಈಗ 600 ಎಕರೆ ಆಲ್ಮೋಸ್ಟ್ ಹೋಗಿದ್ರಿ ಇಂಡಸ್ಟ್ರಿಯಲ್ ಆಗಿ. ಹ್ಮ್. ಇಲ್ಲಿ ಕರ್ಜಗಿ ರೈಲ್ವೆ ಸ್ಟೇಷನ್ ಸರ್ ಹ್ಮ್. ಹೋಗೈತಿ ಸರ್ ಅದು. ಹ್ಮ್. ಹ್ಮ್. ಹೋಗೈತ್ರಿ. ಹ್ಮ್. ಅದಕ್ಕೆ ಇಲ್ಲೇ ಭೂಮಿ ಇರೋದ ಕೆಲವು ಐತ್ರಿ. ಇಲ್ಲಿ ನಮ್ಮೂರ್ ಭೂಮಿನೂ ಜಾಸ್ತಿ ಇಲ್ಲ ಸರ್. ಏನ್ ಬೆಳೆ ಇಲ್ಲ? ತಕ್ಕ ಮಟ್ಟ ಇಲ್ಲಿ ಸರ ಹತ್ತಿ, ಗೊಂಜಾಳ, ಶೇಂಗಾ, ಹ್ಮ್. ಮೆಣಸಿನ ಗಿಡ ಸರ, ರೇಷ್ಮೆ ಬೆಳಿತೀವಿ ಸರ. ಈ ತೋಟ ಐತ್ರಿ, ಹ್ಮ್. ಮಾವು ಬೆಳಿತಾರ, ಎಲ್ಲ ತೆಂಗು, ನೀರಾವರಿ ಎಲ್ಲ? ಅಡಿಕೆ ಸರ, ಹ್ಮ್. ಎಲ್ಲ ಆಲ್ಮೋಸ್ಟ್ ಎಲ್ಲ ಬೆಳಿತಾರ ಸರ್. ಬಾಳಿ ಬೆಳಿತಾರ ಸರ್. ಸೊ ಈಗ ಅದ್ರಲ್ಲಿ 72 ಎಕರೆ ಈಗ ಹಾ ಸರ್. ಬಂಗಾರ ಸಂಬಂಧ ಹೋಗ್ತಾ ಇದೆ. ಹ್ಞೂ ಸರ್. ಖುಷಿ ಆಗಲ್ಲ ಈಗ ನಮ್ಮ ಖುಷಿ- ಊರಾಗ ಬಂಗಾರ ಸಿಕ್ಕತಿ? ಇಲ್ಲ ಸರ್, ಖುಷಿ ಅನ್ನೋದಕ್ಕಿಂತ ಸರ, ಹ್ಮ್. ಈಗ ಭೂಮಿ ಕಳ್ಕೊಂಡ್ರೆ ಸರ ಭೂಮಿ ಸಿಗಲ್ಲ. ಸಿಗಲ್ಲ. ಅಡ್ಡಿ ಇಲ್ಲೇ ಕೋಟಿ ಕೊಟ್ಟನು ಸಿಕ್ತಿಲ್ಲ ಸರ್ ಭೂಮಿ. ಹ್ಮ್. ಅವಾಗ ಹಿಂದೆಲ್ಲ ಭೂಮಿಗೆ ಅಷ್ಟು ಇದಿರ್ಲಿಲ್ಲ. ಹ್ಮ್. ಈಗ ಭೂಮಿ ಕಮ್ಮಿ ಆಕೆ ಬಂದಂಗ ಸರ್, ಅದಕ್ಕೆ ವ್ಯಾಲ್ಯೂ ಜಾಸ್ತಿ ಐತಿ ಸರ್. ಹೌದು. ಇಲ್ಲೇ ಆಲ್ಮೋಸ್ಟ್ ಲೋಕಲ್ ಕೋಟಿ ಕೊಟ್ಟನು ಇಲ್ಲಿ ಈ ಏರಿಯಾದಲ್ಲಿ ಭೂಮಿ ಸಿಕ್ತಿಲ್ರಿ ಈಗ. ಹ್ಮ್. ಹ್ಮ್. ಅಂದ್ರೆ ನೇರ ಹಾವೇರಿ ನೇರ ಸರ. ಹ್ಮ್. ಇಲ್ಲಿ ಇದ್ದ 600 ಎಕರೆನು ಭೂಮಿ ಕಳ್ಕೊಂಡಾರ ಹ್ಮ್. ರೈತರು. ಯಾವ್ದು ಸಂಬಂಧ? ಇಂಡಸ್ಟ್ರಿಯಲ್ ಇದು ಮಾಡ್ಯಾರ ಸರ್ ಅಲ್ಲಿ. ಇಂಡಸ್ಟ್ರಿಯಲ್ ಕೆಲಸ- ಏರಿಯಾ ತಗೊಂಡಿದ್ಕೆ ಹಾ, ಅಲ್ಲಿ ಸ್ವಾಧೀನ ಮಾಡ್ಕೊಂಡ್ರ? ಸ್ವಾಧೀನ ಮಾಡ್ಕೊಂಡಾರಿ. ಹ್ಮ್. ಅದ್ ಕೆಲ್ಸನ ಕಂಟಿನ್ಯೂ ಐತ್ರಿ ಅದು. ಹ್ಮ್. ಅದಕ್ಕೆ ಕಳ್ಕೊಂಡಾರಿ. ಭೂಮಿನ ಇಲ್ರಿ ಸರ್ ಇಲ್ಲಿ. ಅಂದ್ರೆ ಆಲ್ಮೋಸ್ಟ್ ಈಗ ಅಲ್ಲಿ 600 ಎಕರೆ ಹೋಯ್ತು, ಇದಕ್ಕೆ 72 ಎಕರೆ ಹೋಯ್ತು. ಹ್ಞೂ ಸರ್. ರೈತರಿಗೆ ಭೂಮಿನ ಇಲ್ದಂಗ ಐತೆ ಇಲ್ದಂಗ ಅಂತ ಆಗೈತೆ ಹೇಳ್ತಾರೆ. ನಮ್ಮೂರ್ದು ಇರೋದ ಆಲ್ಮೋಸ್ಟ್ 100-150 ಎಕರೆ ಸರ್ ನಮ್ಮೂರ್ದು. ಅಂದ್ರೆ ಹ್ಮ್. ಜಾಸ್ತಿ ಭೂಮಿ ಇಲ್ಲ ಸರ್ ನಮ್ಮೂರ್ ಕಡೆಗೆ. ಈಗ ರೈತರು 2 ಎಕರೆ 3 ಎಕರೆ ಹ್ಮ್. ಇನ್ನ ಒಂದ್ 10 ಎಕರೆ ಮಟನ ಐತಿ ಸರ್ ದೊಡ್ಡ ಐತಿ. ರೈತರ ಅಂತ. ಐತಿ ಅಷ್ಟೇ. ಅದ್ರಲ್ಲೇ ಈಗ ಒಂದ್ 70 ಎಕರೆ ಹೊಂಟಿ. ಹ್ಮ್ ಆಲ್ಮೋಸ್ಟ್ ಅರ್ಧ ಮುಕ್ಕಾಲ್ ಭಾಗ ಹೋದಂಗ ಐತಿ ಸರ್. 90% ಭೂಮಿ ಕಳ್ಕೊಂಡಂಗ ಸರ್. ಇದು 72 ಎಕರೆ ಸರ್. ಮತ್ತ ಅದು 700 ಚಿಲ್ಲರ ಅಂತಾರ ಸರ್. ಮುಂದನ್ನು ತಗೊಂತೇವೆ ಅಂದಾರ. ಹ್ಮ್. ಈ 72 ಎಕರೆ ಮೇನ್ ಸರ್ ಇದು ಗೋಲ್ಡ್ ಇರೋಂತ ಏರಿಯಾ. ಹ್ಮ್. ಬಿಟ್ರೆ ಅವ್ರಿಗೆ ಶಿಫ್ಟ್ ಮಾಡ್ಕೊಳಕ್ ಹ್ಮ್. ಅದು ಅಂದ್ರೆ ಒಂದ್ 700 ಚಿಲ್ಲರ ಏನು ತಗೊಂತೇವೆ ಅಂದಾರ ಸರ್. ಇಲ್ಲಿ ಹಿಂದ್ ಬಂಗಾರ ಇತ್ತು ಅಂತಂದೇಳಿ ಏನ್ ನಿಮ್ಮ ಅಜ್ಜರ್ ಕಾಲದಾಗ ಹೇಳ್ತಿರಲ್ಲ, ಹಾ, ಅದಕ್ಕೆ ಸಂಬಂಧಪಟ್ಟ ಏನ ಕುರು ಇದ್ದು ನೋಡಿರಿ ನೀವು? ಕುರು ಸರ್ ಕುರು ವಸ್ತು- ಅಂದ್ರ ಸರ್, ಹ್ಮ್. ಈಗ ನಾವು ಇದು ಲಕ್ಷ್ಮಿ ಕೋಣ್ಕಲ್ ಅಂದಿಲ್ಲ ಸರ್. ಹ್ಮ್. ಇದೊಂದು ನಮ್ಗೆ ಕುರು ಅನ್ನೋದು ಗೊತ್ತಾಗುತ್ತೆ ಸರ್. ಹ್ಮ್. ಮತ್ತಲ್ಲಿ ಬಂಡೆಗುಡದಲ್ಲಿ ಅವು ದೇವ್ರು ಅವರು ರಾಕ್ಷಸ ಇದು ಹ್ಮ್.
ಕಡ್ರ ಅಂತ್ರಿ ಅವ್ರು. ಹ್ಮ್. ಅಲ್ಲಿ ಮೂರ್ತಿ ನೋಡಿದ್ರಲ್ಲ, ಹ್ಮ್. ಕಡ್ರ ಅಂತ್ರಿ ಅವರು. ಹ್ಮ್. ಆ ಕಡ್ರ ಟೈಪ್ ಐತಿ. ಅಲ್ಲಿ ಒಂದು ಚೋಡಮ್ಮ ಐತಿ ಸರ್. ಹ್ಮ್. ಚೋಡಮ್ಮನ ಮಕ್ಕೊಂಡೈತಿ ಅಲ್ಲಿ, ಗೋಲ್ಡ್ ಐತಿ ಹ್ಮ್. ಅಂತ ಅಂದು ಅವಾಗ ಹಿರಿಯರು ಹೇಳ. ಅಲ್ಲಿ ಗುಡ್ಡಕ್ಕೆ ಹೋಗೊಂಡ್ರೆ ಹಾ ಸರ್, ಹ್ಮ್. ಗುಡ್ಕ್ ಹೋಗನ್ರಿ. ಹ್ಮ್. ಇಲ್ಲೇ ಸರ್ ಈ ಗುಡಿ ಮುಂದ ಜಮೀನ್ ಅದಾವಲ್ ಸರ್, ಹ್ಮ್. ಇಲ್ಲೇ ರಂಟಿ ಹೊಡಿತಿದ್ರ ಹ್ಮ್. ಬಿಸೆಕಲ್ಲು. ಹ್ಮ್. ಈಗ ನಾವು ಹಳೆ ಬಿಸೆಕಲ್ಲು ಅಂತ ಇಂತ ಕಲ್ಗಳು ಹಳೆ ಹೇಳ್ತೇವೆ ಆ ಸರ್. ಕಾಲದ ಹಿಂದಲ್ ಕಾಲದ್ದು ಆ ವಸ್ತುಗಳು ಹಾ, ಸಿಗ್ತಿದ್ವು. ಸಿಗ್ತಾವ ಸರ್. ಹ್ಮ್. ತುಂಬಾ ಅದಾವ ಸರ್ ಅಲ್ಲಿ. ಅಲ್ಲಿ ಹೋಗೋದ್ ನೋಡ್ರಿ. ಹಾ ಸರ್.